ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ಪ್ರತಿಕ್ಷಣದ ಅಪ್ಡೇಟ್ಸ್, ಪ್ರಮುಖ ಸುದ್ದಿ, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಟಾಪ್ 18 at 8ಗೆ ಸ್ವಾಗತ. ನಾನು ನವಿತಾ ಅಜಯ್. ಪ್ರಮುಖ ಬೆಳವಣಿಗೆಗಳನ್ನ ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ಮುಂದುವರೆದಿದೆ ಸಿಎಂ ಪಟ್ಟದ ಫೈಟ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಡುವೆ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಇನ್ನೂ ಕೂಡ ಅದಕ್ಕೆ ಕ್ಲೈಮ್ಯಾಕ್ಸ್ ಸಿಕ್ಕಿಲ್ಲ. 4ನೇ ದಿನ ಇವತ್ತು ಇನ್ನೂ ಕೂಡ ಪಟ್ಟದ ಗುದ್ದಾಟ ಹಾಗೆ ಮುಂದುವರೆದಿದೆ. ಯಾವಾಗ ಇದಕ್ಕೆ ಮುಕ್ತಿ ಸಿಗತ್ತೆ, ಫುಲ್ ಸ್ಟಾಪ್ ಸಿಗುತ್ತೆ, ಯಾರು ಸಿಎಂ ಆಗ್ತಾರೆ, ಸಿಎಂ ಆಗಿ ಯಾರನ್ನ ಆಯ್ಕೆ ಮಾಡ್ತಾರೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಲಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು. ಇವತ್ತು ಇಬ್ಬರಲ್ಲಿ ಒಬ್ಬರಿಗೆ ಸಿಎಂ ಸ್ಥಾನವನ್ನ ಘೋಷಣೆ ಮಾಡುವಂತಹ ನಿರೀಕ್ಷೆ ಇದೆ. ಇಬ್ಬರು ಹಠ ಬಿಡದಿದ್ದರೆ ಮೂರನೆಯವರಿಗೆ ಅವಕಾಶ ಸಿಗುತ್ತಾ ಅನ್ನುವ ಪ್ರಶ್ನೆಯೂ ಕುತೂಹಲವೂ ಇದೆ. ಈಗ ಇವರಿಬ್ಬರ ನಡುವೆ ಪ್ರಬಲ ಪೈಪೋಟಿ ಇದೆ. ಇಬ್ರು ಕೂಡ ಬಿಡ್ತಾ ಇಲ್ಲ, ನಾನೇ ಸಿಎಂ ಆಗ್ಬೇಕು ಅಂತ ಹೇಳಿ ಈ ಹಗ್ಗ ಜಗ್ಗಾಟದಲ್ಲಿ ಯಾರಿಗೆ ಸ್ಥಾನ ಸಿಗತ್ತೆ, ಇವತ್ತು ಸಿಎಂ ಸ್ಥಾನವನ್ನ ಯಾರಿಗೆ ಕೊಡ್ತಾರೆ, ಘೋಷಣೆಯಾಗತ್ತಾ, ಕಾದು ನೋಡ್ಬೇಕು. ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಹಠವನ್ನ ತೊಟ್ಟಿದ್ದಾರೆ. ಸೋನಿಯಾ ಮೇಡಮ್ ನಿರ್ಧರಿಸ್ತಾರೆ ಅಂತ ಹೇಳಿ ದಿಲ್ಲಿಯಲ್ಲೇ ಉಳ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಪಿಸಿಸಿ ಅಧ್ಯಕ್ಷರೇ ಸಿಎಂ ಆಗ್ತಾರೆ ಅಂತ ಡಿಕೆಶಿ ಪಟ್ಟನ್ನ ಹಿಡಿದಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಹೇಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಸಿಎಂ ಆದ್ರಲ್ಲ, ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಂಪ್ರದಾಯದಂತೆ ಕಾಂಗ್ರೆಸ್ನಲ್ಲಿ ಇರೋದು ಕೆಪಿಸಿಸಿ ಅಧ್ಯಕ್ಷರೇ ಸಿಎಂ ಆಗುವಂತಹ ವಿಚಾರ. ಈ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ಗೆಲುವಿಗೆ ಶ್ರಮ ಹಾಕಿರೋದು, ಪಕ್ಷ ನಿಷ್ಠೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ನನ್ನನ್ನೇ ಸಿಎಂ ಮಾಡಿ ಅಥವಾ ನೀವೇ ಸಿಎಂ ಆಗಿ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆಗೆ ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ. ನೀವು ಸಿಎಂ ಆಗೋದಾದ್ರೆ ನನ್ನ ಸಂಪೂರ್ಣವಾದ ಬೆಂಬಲ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಈ ದಾಳವನ್ನ ಉರುಳಿಸಿದ್ದಾರೆ. ಈಗ ಕೆಪಿಸಿಸಿ ಅಧ್ಯಕ್ಷರೇ ಸಿಎಂ ಆಗಬೇಕು ಅನ್ನೋದು ಕಾಂಗ್ರೆಸ್ನ ಸಂಪ್ರದಾಯ ಅನ್ನುವ ಮಾತನ್ನ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಈಗಾಗಲೇ ಪಟ್ಟನ್ನ ಹಿಡಿದಿದ್ದಾರೆ. ಏನೇನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಬಾರ್ದು, ಮಾಡೋದಾದ್ರೆ ನನ್ನನ್ನೇ ಸಿಎಂ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಯಾಕೆ ಅನ್ನುವಂತಹ ಕಾರಣಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನನ್ನನ್ನ ಸಿಎಂ ಮಾಡಿಲ್ಲ ಅಂತ ಅನ್ನೋದಾದ್ರೆ, ಹಾಗಾದ್ರೆ ನೀವೇ ಸಿಎಂ ಆಗಿ, ನಾನು ನಿಮ್ಗೆ ಸಿಎಂ ಆದ್ರೆ, ನೀವು ಆದ್ರೆ ನಾನು ಎಲ್ಲ ಬೆಂಬಲ ಕೊಡ್ತೀನಿ, ನಾನು ಅಥವಾ ನೀವು ಅಥವಾ ಮೂರನೆಯವರು ಸಿಎಂ ಆಗಬೇಕು. ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ನಾನು ತ್ಯಾಗ ಮಾಡಿದ್ದೇನೆ, ಹಾಗಾಗಿ ನನಗೆ ಸಿಎಂ ಕೊಡಬೇಕು ಅಂತ ಹೇಳಿ ಡಿಕೆಶಿ ಪಟ್ಟನ್ನ ಹಿಡಿದಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಆಲ್ಮೋಸ್ಟ್ 40 ನಿಮಿಷಗಳ ಕಾಲ ಮಾತನಾಡುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನೇ ಹೇಳಿದ್ದಾರೆ ಡಿಕೆಶಿ. ಇದು ಡಿಕೆಶಿ ವಾದ. ಆದ್ರೆ ಸಿದ್ದರಾಮಯ್ಯ ಅವರು ಕೂಡ ಸುಮ್ಮನೆ ಕೂತಿಲ್ಲ. ನನಗೆ ಸಿಎಂ ಪಟ್ಟಾಭಿಷೇಕ ಆಗ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಈಗಾಗಲೇ ಹಠವನ್ನ ಹಿಡಿದಿದ್ದಾರೆ. ಯಾಕೆ, ಏನೇನು ವಿಚಾರಗಳು ಅನ್ನೋದನ್ನು ಕೂಡ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಹೇಳ್ಕೊಂಡಿದ್ದಾರೆ. ಬಹುತೇಕ ಶಾಸಕರು ನನ್ನ ಪರ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದು, ರಾಹುಲ್ ಗಾಂಧಿ ಹೇಳಿದಂತೆ ಶಾಸಕರ ನಿರ್ಧಾರವನ್ನ ಪ್ರಕಟಿಸಿ ಅಂತ ಸಿದ್ದರಾಮಯ್ಯ ಹಠ ಹಿಡಿದಿದ್ದಾರೆ. ಶಾಸಕರು ಯಾರಿಗೆ ಬೆಂಬಲ ಕೊಟ್ಟಿದ್ದಾರೆ, ಯಾರ ಪರವಾಗಿ ಶಾಸಕರ ಒಲವಿದೆ, ಅದನ್ನ ನೀವು ಹೇಳಿ, ಪ್ರಕಟಿಸಿ. ರಾಹುಲ್ ಗಾಂಧಿ ಹೇಳಿದ್ರಲ್ಲ ಶಾಸಕರ ನಿರ್ಧಾರ ಅಂತಿಮ ಅಂತ, ಅದನ್ನೇ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಖರ್ಗೆ ಸಭೆ ಬಳಿಕವೂ ಸಿದ್ದರಾಮಯ್ಯ ಅವರಂತೂ ಮ್ಯಾರಥಾನ್ ಓಡಾಟವನ್ನ ಮಾಡಿದ್ರು. ಆಲ್ಮೋಸ್ಟ್ 1.5 ಗಂಟೆಗಳ ಕಾಲ ಖರ್ಗೆ ಅವರ ಜೊತೆ ಮಾತನಾಡಿದ್ರು ಸಿದ್ದರಾಮಯ್ಯ. ಆ ನಂತರ ಅಲ್ಲಿಂದ ಬಂದ ಬಳಿಕ ಅವರು ರಣದೀಪ್ ಸುರ್ಜೇವಾಲಾ, ವೇಣುಗೋಪಾಲ್ ಅವರ ಜೊತೆಗೆ ಸಭೆಯನ್ನ ಮಾಡಿದ್ರು. ಸಿಎಂ ಪಟ್ಟ ಬೇಕೇ ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರ ಹಠಕ್ಕೆ ಸಂಬಂಧಪಟ್ಟಾಗಿ ಏನು ಪಟ್ಟನ್ನ ಹಿಡಿದಿದ್ದಾರೆ ಅನ್ನೋದ್ರ ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಸಿಎಂ ಮಾಡಬಾರ್ದು, ಯಾಕಂದ್ರೆ ಅತಿ ಹೆಚ್ಚು ಶಾಸಕರ ಬೆಂಬಲ ಇರೋದು ನನಗೆ, ಹಾಗಾಗಿ ನನ್ನನ್ನೇ ಸಿಎಂ ಮಾಡಿ, ರಾಹುಲ್ ಗಾಂಧಿ ಕೂಡ ಶಾಸಕರ ನಿರ್ಧಾರವನ್ನ ಪ್ರಕಟಿಸಿ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಸಕರ ಬೆಂಬಲ ಇರೋದು ನನಗೇನೆ, ಶಾಸಕರ ನಿರ್ಧಾರ ಏನಿದೆಯಲ್ಲ ಅದರಂತೆ ನೀವು ನಡ್ಕೊಳ್ಳಿ, ಬೆಂಬಲದ ಆಧಾರದ ಮೇಲೆನೆ ನೀವು ಸಿಎಂ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಪಟ್ಟನ್ನ ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಇಬ್ಬರ ನಡುವೆ ಹಗ್ಗ ಜಗ್ಗಾಟದಲ್ಲಿ ಯಾರನ್ನ ಆಯ್ಕೆ ಮಾಡಲಾಗತ್ತೆ ಅನ್ನುವಂಥ ಪ್ರಶ್ನೆಗೆ ಇಲ್ಲೂ ಕೂಡ ಉತ್ತರ ಸಿಕ್ಕಿಲ್ಲ.